ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ, ಮಿಸ್ ಮಾಡಿದೆ. ಪೋಷಕರು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಿಸ್ ಮಾಡದೆ ಸ್ಟೋರಿಯನ್ನ ನೋಡಲೇಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಬ್ಯಾನ್ ಆಗಿರುವ ಹುಕ್ಕ ಕರ್ನಾಟಕದಾದ್ಯಂತ ಆರಾಮಾಗಿ ಟೀನೇಜ್ ಮಕ್ಕಳ ಕೈ ಸೇರ್ತಾ ಇದೆ. ಇದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಏನೆಲ್ಲ ಸಮಸ್ಯೆ ಆಗುತ್ತೆ, ಹೇಗೆ ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೀತಾ ಇದೆ ಅನ್ನೋದನ್ನ ರಿಪಬ್ಲಿಕನ ಸ್ಟಿಂಗ್ ಆಪರೇಷನ್ ಮೂಲಕ ತೆರೆದಿಡುವ ಕೆಲಸ ಮಾಡ್ತಾ ಇದೆ. ಇವತ್ತು ಇಡೀ ದಿನ ಈ ಬಗ್ಗೆ ಸುದ್ದಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಸಿಐಡಿಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಸಿಐಡಿಗೆ ತನಿಖೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಕೇಸ್ ಪ್ರಕರಣದ ತನಿಖೆ ಸಿಐಡಿಗೆ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ರಾಜ್ಯದಲ್ಲಿ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಸದ್ದಿಲ್ಲದೆ ತನಿಖೆ ಮುಗಿಸಿದ ಸರ್ಕಾರ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಸಂಕಷ್ಟ. ಇಂದು ಶಿವಣ್ಣಗೆ ಕ್ಯಾನ್ಸರ್ ಆಪರೇಷನ್, ಬೇಗ ಗುಣಮುಖರಾಗೋಕೆ ವಿಶೇಷ ಪೂಜೆ. ರಾಜ್ಯದ ವಿವಿಧ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ. ಅಲ್ಲು ಅರ್ಜುನ್ಗೆ ಕಾಕಿ ಬಿಗ್ ಶಾಕ್. ಮತ್ತೆ ವಿಚಾರಣೆಗೆ ಹಾಜರಾಗಲು ನೋಟಿಸ್. ಕಾಲ್ತುಳಿತ ಕೇಸ್ ಸಂಬಂಧ ಮುಂದುವರೆದ ಇನ್ವೆಸ್ಟಿಗೇಷನ್. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡುವಾಗ ಸಾಮಾನ್ಯವಾಗಿ ಬೇರೆ ಮಾಧ್ಯಮಗಳಲ್ಲಿ ಟಾರ್ಗೆಟ್ ಮಾಡೋ ಹಾಗೆ ಒಬ್ಬ ವ್ಯಕ್ತಿ ಅಥವಾ ಒಂದು ಇಲಾಖೆ, ಸರ್ಕಾರಿ ನೌಕರರು ಅಥವಾ ಸಚಿವರು, ಶಾಸಕರು, ಇದಕ್ಕಿಂತ ನಮ್ಮ ಆದ್ಯತೆ ರಿಪಬ್ಲಿಕ್ ಕನ್ನಡದ ಟ್ಯಾಗ್ಲೈನ್ ನಿಮ್ಮ ಧ್ವನಿ, ಅಂದರೆ ಜನರ ಧ್ವನಿ, ಸಾಮಾನ್ಯ ಜನರ ಧ್ವನಿ. ಸಾಮಾನ್ಯ ಜನರಿಗೆ ಮುಟ್ಟುವಂತಹ ವಿಚಾರ, ಸಾಮಾನ್ಯ ಜನರು ತಿಳ್ಕೊಳ್ಳೇಬೇಕಾದಂಥ ವಿಚಾರ, ಸಾಮಾನ್ಯ ಜನರ ಮನೆ ಮಕ್ಕಳಿಗೆ ಪರಿಣಾಮ ಬೀರುವಂತಹ ವಿಚಾರಗಳ ಬಗ್ಗೆನೇ ನಮ್ಮ ಹೆಚ್ಚಿನ ಆದ್ಯತೆ ಹಾಗೆ ಗಮನ ಇರುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿರುವ ಸ್ಟಿಂಗ್ ಆಪರೇಷನ್ ಕೂಡ ಯಾವುದೋ ಒಬ್ಬ ಜನಪ್ರತಿನಿಧಿ ಅಥವಾ ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿ ಅಲ್ಲ, ಬದಲಾಗಿ ನಮ್ಮ ವ್ಯವಸ್ಥೆಯಲ್ಲಿರುವ ಲೋಪವನ್ನ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಮನೆಯ ಮಕ್ಕಳನ್ನ, ಅವರ ಭವಿಷ್ಯವನ್ನ ಕತ್ತಲೆಗೆ ದೂಕ್ತಾ ಇರುವ ಕರಾಳ ದಂಧೆಯ ಕುರಿತಾಗಿ ಈ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ನ ಕುರಿತಾದ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿರ್ತಾರೆ, ಹಾಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿರ್ತಾರೆ. ಇದರ ಜೊತೆಯಲ್ಲೇ ಮೂಡಾ ವಿಚಾರ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಬಿತ್ತರ ಮಾಡ್ತಾ ಇರೋದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 1000 ಪುಟಕ್ಕೂ ಹೆಚ್ಚಿನ ದಾಖಲೆಗಳ ಸಮೇತ, ಹಾಗೆ 3 ದೂರುದಾರರು, ಮುಖ್ಯಮಂತ್ರಿಗಳ ಪರವಾದ ವಕೀಲರುಗಳು, ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಮೂಡ ಅಧಿಕಾರಿಗಳ ಹೆಸರು ಬಂತೋ ಎಲ್ಲರ ನೇರ ಸಂದರ್ಶನವನ್ನ ಮಾಡಿರೋದು ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್.